ನಾವು ಮಾಡೋ ಕೆಲಸದಿಂದ ನಮ್ಮನ್ನ ಗುರುತಿಸಿ ಮಾತಾಡಿಸ್ತಿರಲ್ಲ, ಅದೇ ಒಂದು ದೊಡ್ಡ ಸಂಭ್ರಮ ಸಡಗರ ನನಗೆ. ನಮಸ್ಕಾರ ಎಲ್ರಿಗೂ. ಇವತ್ತು ಮಂಗಳವಾರ. ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದೆ ತುಂಬ ನಿಧಾನವಾಗಿ. ಒಂದೆರಡು ಆರ್ಡರ್ಸ್ ಇತ್ತು ಮಧ್ಯಾಹ್ನ ಲಂಚ್ಗೆ. ಅದಕ್ಕೆ ಬೇಗನೆ ಅಡುಗೆ ಎಲ್ಲ ಮಾಡಿಬಿಟ್ಟು ಡೆಲಿವರಿ ಕಳ್ಸೋಣ ಅಂತ ಅಂದ್ಬಿಟ್ಟು ಅಡುಗೆನೂ ಕೂಡ ಶುರು ಮಾಡಿಕೊಂಡೆ. ಒಂದೊಂದೇ ಆರ್ಡರ್ ಕಳಿಸ್ತಾ ಇದ್ದಾಗೇ ಹಿಂದಿಂದೆ ಮತ್ತೆ ಆರ್ಡರ್ಸ್ ಎಲ್ಲ ಬರೋದಕ್ಕೆ ಶುರು ಆಯಿತು. ಸೊ ಪ್ರತಿಯೊಂದು ಕಸ್ಟಮರ್ಸ್ಗೂ ಇವತ್ತು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಊಟ ಟೇಸ್ಟ್ ಮಾಡಿದ ಪ್ರತಿಯೊಬ್ಬರೂ ಕೂಡ ಇವತ್ತು ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದೀರಾ. ಇದಕ್ಕೆಲ್ಲ ನಾನು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಆ್ಯಂಡ್ ಆಲ್ಸೋ ಈವ್ನಿಂಗ್ ಒಂದು ಆರ್ಡರ್ ಇತ್ತು, ಅದನ್ನು ಕೂಡ ಕಳ್ಸೋಣ ಅಂತ ಅಂದ್ಬಿಟ್ಟು ಆರ್ಡರ್ನ ಪ್ಲೇಸ್ ಮಾಡಿದ್ದೆ ಪೋರ್ಟರಲ್ಲಿ. ಅವರು ಪಿಕಪ್ ಮಾಡೋದಕ್ಕೆ ಅಂತ ಬಂದು ನನ್ನ ಹಸ್ಬೆಂಡ್ನ ಇಬ್ಬರನ್ನು ಕಂಡಿಡ್ದು, ನೀವು ಮಾಡೋ ಕೈಮಾ ಸರ್ ನನಗೆ ತುಂಬ ಇಷ್ಟ ಆಗುತ್ತೆ, ವೀಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು. ಈ ಥರ ಎಲ್ಲ ಕೇಳಿದಾಗ ತುಂಬಾ ಖುಷಿಯಾಗತ್ತೆ. ಮುಂಚೆ ಎಲ್ಲ ನಾವು ಯಾರು ಅನ್ನೋದೇ ಗೊತ್ತಾಗಿರಲಿಲ್ಲ, ಆದರೆ ಇವಾಗ ನಾವು ಮಾಡೋ ಕೆಲಸದಿಂದ ನಮ್ಮನ್ನ ಗುರುತಿಸಿ ಮಾತಾಡಿಸ್ತೀರಾ. ಆ್ಯಂಡ್ ಆಚೆ ಹೋದಾಗಲೂ ಅಷ್ಟೇ, ಪರ್ಚೇಸಿಂಗ್ ಹೋದಾಗ ಅಥವಾ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಕೂಡ ಕಂಡಿಡ್ದು ಮಾತಾಡಿಸ್ತೀರಾ. ಯಾವುದೇ ರೀತಿ ಎಸಿಟೇಷನ್ ಇಲ್ದಿರೆ ನೀವು ವೀಡಿಯೋಸ್ ಮಾಡ್ತೀರಾ ಅಲ್ವಾ ಅಂತಲೂ ಬಂದು ಕೇಳ್ತೀರಾ. ಈ ಥರ ಎಲ್ಲ ಮಾತಾಡಿದಾಗ ನನಗೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ. ಸೊ ಯಾರೆಲ್ಲ ನನ್ನ ಗುರುತಿಸಿ ಮಾತಾಡಿಸ್ತೀರಾ ಅವ್ರಿಗೆಲ್ಲ ತುಂಬಾ ದೊಡ್ಡ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಅಂತಲೂ ಕೇಳ್ಕೊಳ್ತೀನಿ. ಇನ್ನು ಯಾರೆಲ್ಲ ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆ ರಿಕ್ವೈರ್ಮೆಂಟ್ ಇರೋವಂಥ ಡಿಶಸ್ ಅಥವಾ ಬಲ್ಕ್ ಕ್ವಾಂಟಿಟಿ ಏನೇ ಇದ್ರೂ ಕೂಡ ನೀವು ನಮಗೆ ಹೇಳ್ಬೋದು. ನಾನು ನಿಮಗೆ ಬೇಕಾಗಿರೋವಂಥ ಅಡುಗೆಗಳನ್ನ ಮಾಡಿ ಕಳಿಸ್ಕೊಡ್ತೀನಿ. ಆ್ಯಂಡ್ ಡೈಲಿ ಮೆನು ಅಪ್ಡೇಟ್ಗೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನ ಫಾಲೋ ಮಾಡಿ, ಹಾಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ.